Hello guys, welcome back to the YouTube channel Edu with Pawan. I know that it is late because of my personal issues and some causes. We cannot do the video for past from one thing. I'm really excused to that. But now onwards, you will get the video one by one, one by one, one by one. It will not stuck and stop. It's my promise to you guys. Now let's come to the point. In the last video we have learnt so much about the first chapter of a nature and significance of a management. In that we are coming to the next part of this. If you are not seen that, please go and check the video once and come to this. If you not understand that, if you do not understand this also guys, please go and check the past video and come to this video. I'm telling you that next. Let's come to the point. Importance of the management. It is asked for the exam for the 2 marks guys. It's a 2 marks question. It's a 2 marks question. It will ask only the points for you guys, only the points, and I will explain in the all the futures what is there and what is not there on the importance of a ಮ್ಯಾನೇಜ್ಮೆಂಟ್ ಒಂದು ಕಂಪನಿನ ಒಂದು ಮ್ಯಾನೇಜ್ಮೆಂಟ್ ಇರೋದ್ರಿಂದ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ದ ಗ್ರೂಪ್ ಗೋಲ್ಸ್. ಒಂದು ಮ್ಯಾನೇಜ್ಮೆಂಟ್ ಒಂದು ಟೀಮ್ ಮಾಡಿ ಕೊಟ್ಟಾಗ ಆ ಮ್ಯಾನೇಜ್ಮೆಂಟ್ ಇಲ್ಲ ಟೀಮ್ ಅಲ್ಲಿರೋ ಎಲ್ಲಾ ಪರ್ಸನಲ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸ್ನು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಅದೇ ಇರೋದು. ನೀವು ನೋಡ್ಕೋಬೇಕಾದ್ರೆ ಒಂದು ಟೀಮ್ ಮಾಡಿಬಿಟ್ಟಾಗ ಒಬ್ಬೊಬ್ಬರು ಪರ್ಸನ್ ಒಂದೊಂದರ ಆಬ್ಜೆಕ್ಟಿವ್ ಇರುತ್ತೆ, ಒಬ್ಬೊಬ್ಬರು ಪರ್ಸನ್ ಒಂದೊಂದರ ಒಪಿನಿಯನ್ಸ್ ಇರುತ್ತೆ. ಅದನ್ನ ನೀವು ತಗೊಂಡು ಸಿಂಗಲ್ ಆಬ್ಜೆಕ್ಟಿವ್ಸ್ ಮಾಡಿದಾಗ ಅದನ್ನೆಲ್ಲ ನೀವು ಒಂದೇ ಗ್ರೂಪ್ಗೆ ಹಾಕಿದಾಗ ದೆನ್ ಯು ವಿಲ್ ಗೆಟ್ ಎ ಗ್ರೂಪ್. ಆ ಗ್ರೂಪಿಗೆ ಒಂದು ಟೀಮ್ ಅಂತ ಬಂದಾಗ, ಟೀಮ್ ಎಫರ್ಟ್ ಅಂತ ಬಂದಾಗ ಯು ವಿಲ್ ಗೆಟ್ ದ ಗ್ರೂಪ್ ಗೋಲ್ಸ್. ಅವಾಗ ಗ್ರೂಪ್ ಗೋಲ್ನ ಬೇಗ ಅಚೀವ್ ಮಾಡ್ತೀರಾ. ಗ್ರೂಪ್ ಗೋಲ್ ಎಷ್ಟು ಬೇಗ ಅಚೀವ್ ಆಗುತ್ತೋ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್ ಗೋಲು ಅಷ್ಟೇ ತುಂಬ ಬೇಗ ಅಚೀವ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಇಸ್ ಎಲ್ಪ್ಸ್ನ ಅಚೀವಿಂಗ್ ದ ಪರ್ಸನಲ್ ಆಬ್ಜೆಕ್ಟಿವ್ಸ್. ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂದರೆ ಏನು? ನಿಮ್ಮಲ್ಲಿ ಇರುವಂಥ ಗುಣಗಳು, ಸ್ಕಿಲ್ಸ್ಗಳನ್ನ ಇನ್ನೂ ತುಂಬ ಚೆನ್ನಾಗಿ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ, ಅಚೀವ್ ಮಾಡ್ಕೊಳ್ಳೋದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈ ಗ್ರೂಪ್ ಗೋಲ್ಸಲ್ಲಿ ಏನಾಗುತ್ತೆ, ಗ್ರೂಪ್ ಹೇಗೆ ಕಂಡುಹಿಡಿತಾರೆ? ಮ್ಯಾನೇಜ್ಮೆಂಟ್ ನೀವೇನಾದ್ರು ಮಾಡಿದ್ದೀರಾ ಅಂದರೆ, ಏನಾದ್ರು ಇದಾಗ್ತಿದೆ ಅಂದರೆ ಹೇಗೆ ಕಂಡುಹಿಡಿತಾರೆ? ದೆನ್ ಯು ವಿಲ್ ಗೆಟ್ ದ ಗ್ರೂಪ್ ಅಪ್ರಿಸಿಯೇಷನ್. ಇದರಲ್ಲಿ ಪರ್ಸನಲ್ ಅಪ್ರಿಸಿಯೇಷನ್ ಸಿಗುತ್ತೆ. ಇದರಲ್ಲಿ ಆ ಪರ್ಸನಲ್ ಆಬ್ಜೆಕ್ಟಿವ್ಸ್, ನಿಮ್ಮ ಸ್ಕಿಲ್ಸ್ ನೀವು ಪ್ರೊವೈಡ್ ಮಾಡಿದಾಗ ನಿಮ್ಗೆ ಏನು ಕೊಡ್ತಾರೆ? ದೇ ವಿಲ್ ಗಿವ್ ದ ಪರ್ಸನಲ್ ಆಬ್ಜೆಕ್ಟಿವ್ಸ್. ನಿಮ್ಗೆ ಪರ್ಸನಲ್ ಆಗಿ ನಿಮಗೆ ಏನು ಮಾಡ್ತಾರೆ? ಒಂದು ಅವಾರ್ಡ್ ಆಗಿರ್ಬೋದು, ರಿವಾರ್ಡ್ ಆಗಿರ್ಬೋದು, ನಿಮಗೆ ಕೊಡೋಕ್ಕಂತ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇನ್ಕ್ರೀಸ್ ದ ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂತ ಒಂದೊಂದು ಪದ ಬಂದಾಗ ಏನು ಅಂತ ಎಲ್ಲ ತಲೆಯಲ್ಲೂ ಓಡ್ತಿರುತ್ತೆ. ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ಎ ರಿಡಕ್ಷನ್ ಆಫ್ ದ ಕಾಸ್ಟ್ ಅಂಡ್ ಇನ್ಕ್ರೀಸ್ ದ ಪ್ರೊಡಕ್ಷನ್. ಇಷ್ಟೇ ಕೆಲಸ, ಏನಿಲ್ಲ. ಕಾಸ್ಟ್ನ ಕಮ್ಮಿ ಮಾಡಿ ಪ್ರೊಡಕ್ಷನ್ನ ಜಾಸ್ತಿ ಮಾಡೋಕ್ಕಂಥದ್ದು. ಅವಾಗ ಏನಾಗುತ್ತೆ? ಮ್ಯಾನೇಜ್ಮೆಂಟು ಯೂಸ್ ಆಗುತ್ತೆ, ಕಂಪ್ನಿನೂ ಪ್ರಾಫಿಟಬಲ್ ಓಡ್ತಾ ಇರುತ್ತೆ. ಯಾಕೆ ಇದನ್ನು ಮಾಡಬೇಕು? ಎಲ್ಲ ಕಂಪ್ನಿಗಳಲ್ಲಿ ಯಾಕೆ ಇದನ್ನು ಮಾಡಬೇಕು ಅಂತ, ಕಾಸ್ಟ್ನೇ ಜಾಸ್ತಿ ಆಗ್ತಾನೆ ಇದ್ರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇದ್ರೆ ಪ್ರೊಡಕ್ಷನ್ ಮೇಲೆ, ವೆನ್ ಯು ವಿಲ್ ಗೆಟ್ ದ ಪ್ರಾಫಿಟ್ ಯಾವಾಗ ಸಿಗುತ್ತೆ ನಿಮ್ಗೆ? ಅದಕ್ಕೆ ಕಾಸ್ಟ್ನ ರಿಡಕ್ಷನ್ ಮಾಡಬೇಕು, ಪ್ರೊಡಕ್ಷನ್ನ ಹೈಕ್ ಮಾಡಬೇಕು. ಇಟ್ಸ್ ಓನ್ಲಿ ಆಸ್ ದ 2 marks question guys. It's a 2 marks question. You want to write only the point, 2 point. In these 5 points you want to choose any 2 point and you can write in the. It's only asked for the 2 marks question in the examination point of view. And next, management creates a dynamic organization. Dynamic ಅಂದ್ರೆ ಏನು guys? ಡೈನಾಮಿಕ್ ಆರ್ಗನೈಸೇಷನ್ ಅಂದ್ರೆ ಎಲ್ಲ ತುಂಬಾ ಓದಿರ್ತೀರ. ನೀವು ಫಸ್ಟ್ ಇಯರಲ್ಲೂ ಓದಿರ್ತೀರ, ಸೆಕೆಂಡ್ ಇಯರಲ್ಲೂ ಓದ್ತಾ ಇದ್ದೀರಾ. ಡೈನಾಮಿಕ್ ಅಂದ್ರೆ ಏನು? ಚೇಂಜ್ ಆಗ್ತಕ್ಕಂಥದ್ದು. ಡೈನಾಮಿಕ್ ಅಂದ್ರೆ ಚೇಂಜ್ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಗೆಟಿಂಗ್ ಎನಿ ಪ್ರಾಬ್ಲಮ್, ಇಫ್ ಯು ಆರ್ ಗೆಟಿಂಗ್ ಸಮಥಿಂಗ್, ಯು ವಾಂಟ್ ಟು ಚೇಂಜ್ ಟು ದಟ್. ಏನಾದ್ರು ಆಗ್ತಾ ಇದ್ದೇನೆ ಕಂಪ್ನಿಲಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿ ಒಂದು ಮೋಟಿವ್ ಇಟ್ಕೊಂಡು ಮೂವ್ ಆಗ್ತಾ ಇರುತ್ತೆ. ಇದರಲ್ಲಿ ನನಗೆ ಪ್ರಾಫಿಟ್ ಬರ್ತಾ ಇದೆ ಅಂತ ಗೊತ್ತಾಗಿ ಒಂದು ಮೋಟಿವ್ ಇಟ್ಕೊಂಡು ಅದು ಮೂವ್ ಆಗ್ತಾ ಇರುತ್ತೆ, ಒಂದು ಮ್ಯಾನುಫ್ಯಾಕ್ಚರ್ ಇಟ್ಕೊಂಡಿರುತ್ತೆ. ಬಟ್ ಆಲ್ ಆಫ್ ಎ ಸಡನ್ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಎಂತ ಕಂಪ್ನಿಗೆ, ವಿ ಆರ್ ಗೆಟಿಂಗ್ ಸರ್ಟನ್ ಲಾಸ್ ಫ್ರಮ್ ದಿಸ್, there is a loophole from this, then the dynamic nature will be occur. Automatic the experts will come. ನಾನು ನೆಕ್ಸ್ಟ್ ನಿಮಗೆ ಬರೋ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೂತ್ಕೋತಾರೆ, ಮೀಟಿಂಗ್ ಆಗುತ್ತೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿಬಿಟ್ಟು ಡೈನಾಮಿಕ್ ನೇಚರ್ ತೊಗೊಂಡ್ಬರ್ತಾರೆ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ಇಫ್ ಎನಿ ಲೂಪ್ ಹೋಲ್ ಇಸ್ ದೇರ್, ದೇ ವಿಲ್ ಕ್ಲೋಸ್ ದ ಲೂಪ್ ಹೋಲ್. ದಟ್ಸ್ ಆಲ್. ದಟ್ ನಥಿಂಗ್ ಬಟ್ ದಟ್ಸ್ ಡೈನಾಮಿಕ್ ಇನ್ ನೇಚರ್. ಡೈನಾಮಿಕ್ ಇನ್ ನೇಚರ್ ಆ ಥರದಲ್ಲೂ ವರ್ಕ್ ಆಗುತ್ತೆ, ಮತ್ತು ಎಂಪ್ಲಾಯೀಸ್ ಅಲ್ಲೂ ವರ್ಕ್ ಆಗುತ್ತೆ. ಫಾರ್ ಎನಿ ಅಕ್ಕರ್ಸ್, ಎನಿ ಇಶ್ಯೂ, ಪರ್ಸನಲ್ ಇಶ್ಯೂಸ್, ವಿ ವಿಲ್ ಗೆಟ್ it will get a dynamic nature. You will get a dynamic performance also to you guys. ಡೈನಾಮಿಕ್ ಪರ್ಫಾರ್ಮೆನ್ಸ್ ಅಲ್ಸು. ನೀವು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಡೈನಾಮಿಕ್ ನಿಮಗೆ ಬೇಗ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಡೆವಲಪ್ ದ ಸೊಸೈಟಿಗೂ ಸಹ ಡೆವಲಪ್ ಆಗೋ ಥರ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಕಮ್ ಟು ದ
ಅವರ್ ನೆಕ್ಸ್ಟ್ ಟಾಪಿಕ್ ಇಸ್ ವಾಟ್ ಆರ್ ದ ಲೆವೆಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಯಾವ್ಯಾವ ಲೆವೆಲ್ಸ್ ಮ್ಯಾನೇಜ್ಮೆಂಟ್ಗಳು ಬಿಸ್ನೆಸ್ ಅಲ್ಲಿ ಇದೆ ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಈ ಕ್ವಶನ್ ನಿಮ್ಗೆ 8 ಮಾರ್ಕ್ಸ್ ಬರುತ್ತೆ. ಎಷ್ಟು ಮಾರ್ಕ್ಸ್ ಬರುತ್ತೆ ಈ ಕ್ವಶನ್? 8 ಮಾರ್ಕ್ಸ್ ಬರುತ್ತೆ ಗೈಸ್. ಪ್ಲೀಸ್ ಕೇರ್ಫುಲಿ ರೀಡ್ ದಿಸ್. ಇಟ್ಸ್ ಎ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಕೇಳಿದ್ದಾರೆ. ಈ ಕ್ವಶನ್ ಕೇಳಿದರೆ ಇದು 8 ಮಾರ್ಕ್ಸ್ಗೆ ಬರುತ್ತೆ ಕ್ವಶನ್. ಇದರಲ್ಲಿ ನೀವು ನೀವೇನು ಬರೆಯುವಂತ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಕಂಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಇದರಲ್ಲಿ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಒಂದು ಡಯಾಗ್ರಾಮ್ ಮಾಡ್ಬೇಕಾಗುತ್ತೆ, ಒಂದು ಟ್ರಯಾಂಗಲ್ ಮಾಡ್ಬೇಕಾಗುತ್ತೆ. ಅದರೊಳಗಡೆ ನೀವು 3 ಪಾರ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಒನ್ ಮೆನ್ಷನ್ ಮಾಡಬೇಕು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ವಾಟ್ ಆರ್ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ 2 ಮಾರ್ಕ್ಸ್ ಕೇಳ್ಬೋದು. ಇದನ್ನ ಫಾರ್ ಎಕ್ಸಾಂಪಲ್ ಇದನ್ನ ನೀವು ಅಕಸ್ಮಾತ್ 2 ಮಾರ್ಕ್ಸ್ ಕೇಳಿದ್ರೆ ನೀವು ಇದನ್ನ 3 ಬರಿಬೇಕಾಗುತ್ತೆ. ಬಿಕಾಸ್ ಇಟ್ಸ್ 3 ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್. ಇದು ಯಾವುದೇ ಕಂಪ್ನಿಯಲ್ಲೂ 3 ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ. ಒನ್ ಇಸ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಆಪರೇಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಇದರಲ್ಲಿ 3 ಲೆವೆಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಯಾಕೆ ಹಿಂಗ್ ಮಾಡಿದ್ದಾರೆ 3 ಲೆವೆಲ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ, ಯಾಕೆ ಮಾಡಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಗೈಸ್. ಯಾಕೆ ಮಾಡಿದ್ದಾರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ಕಂಪನಿ ಫೌಂಡರ್ ಅಥವಾ ಚೇರ್ಮನ್ ಬಂದ್ಬಿಟ್ಟು ಡೈರೆಕ್ಟ್ ಬಂದ್ಬಿಟ್ಟು ಎಂಪ್ಲಾಯೀಸ್ಗೆ ಈ ಕೆಲಸ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಪಾಯಿಂಟಾ? ಕಂಪನಿಯ ಡೈರೆಕ್ಟರ್, ಚೇರ್ಮನ್ ಯಾರೇ ಆಗಲಿ ಅವ್ರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಾರೆ. ಯಾರ್ಯಾರು ಇರ್ತಾರೆ? ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಕ್ ಬರ್ತೀನಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಚೇರ್ಮನ್ ಇರ್ತಾರೆ, ಡೈರೆಕ್ಟರ್ಸ್ ಇರ್ತಾರೆ, ವೈಸ್ ಪ್ರೆಸಿಡೆಂಟ್, ಸಿಇಒ ಅಂಡ್ ಎಕ್ಸೆಟ್ರಾ. ಇನ್ನೂ ತುಂಬಾ ಮುಂತಾದ ಜನಗಳು ಬರ್ತಾರೆ. ಫೈನಾನ್ಷಿಯಲ್ ಅಡ್ವೈಸರ್ ಇರ್ತಾರೆ, ಲಾ ಅಡ್ವೈಸರ್ ಇರ್ತಾರೆ. ಒಂದು ಕಂಪನಿ ತುಂಬಾ ಜನ ಇರ್ತಾರೆ, ಅವರ ಟಾಪ್ ಲೆವೆಲ್ ಮ್ಯಾನೇಜರ್ ಬರ್ತಾರೆ. ಇವ್ರ ಕೆಲಸ ಏನಾಗಿರುತ್ತಪ್ಪ ಅಂದ್ರೆ ಒಂದು ಕಂಪನಿನ ಹೆಂಗೆ ಡೆವಲಪ್ ಮಾಡಬೇಕು, ಹೆಂಗೆ ಐಡಿಯಾ ಕೊಡಬೇಕು ಅನ್ನೋದು ಇವ್ರ ಕೆಲಸ ಅದಾಗಿರುತ್ತೆ. ಕಂಪನಿನ ಹೇಗೆ ಮುಂದುವರ್ಸೋಣ. ಫಾರ್ ಎಕ್ಸಾಂಪಲ್ ಒನ್ ಕಂಪನಿ, ಫಾರ್ ಎಕ್ಸಾಂಪಲ್ ಟೇಕ್ ಮೈ ಯೂಟ್ಯೂಬ್ ಚಾನಲ್ ಆಸ್ ಎ ಎಕ್ಸಾಂಪಲ್, ಪವನ್ ಎಜುಕೇಶನ್ ಚಾನಲ್. ವಾಟ್ ಮೈ ಗೋಲ್? I want to improve my education channel now. ಆ ಕೆಲಸ ಯಾರು ಮಾಡ್ತಾ ಇರ್ತಾರೆ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡ್ತಾ ಇರ್ತಾರೆ. ಯಾರ್ಯಾರು ಇರ್ತಾರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್? ಇನ್ನೊಂದ್ಸಲ ಹೇಳ್ತೀನಿ, ಕನ್ನಡ ಕೇಳಿಸ್ಕೊಂಬಿಡಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಚೇರ್ಮನ್, ಡೈರೆಕ್ಟರ್ಸ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಅಂಡ್ ಸಿಇಒ ಅಂಡ್ ದ ಫೌಂಡರ್ ಅಂಡ್ ದ ಕೋ ಫೌಂಡರ್. ಇಷ್ಟು ಜನ ಇರ್ತಾರೆ. ಅಂಡ್ ನೆಕ್ಸ್ಟ್ ಇದು ಫಸ್ಟ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಮಿಡಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದನ್ನ ಮಧ್ಯದಲ್ಲಿ ಮಾಡುವಂತ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಲ್ಲ ಯಾರ್ಯಾರು ಬರ್ತಾರೆ ಅಂದ್ರೆ HR ಬರ್ತಾರೆ, ಪ್ರೊಡಕ್ಷನ್ ಮ್ಯಾನೇಜರ್ ಬರ್ತಾರೆ, ಇನ್ಚಾರ್ಜ್ ಬರ್ತಾರೆ, ಸೇಲ್ಸ್ ಮ್ಯಾನೇಜರ್ ಬರ್ತಾರೆ. ಇಷ್ಟು ಜನ ಬರ್ತಾರೆ. ಬಿಕಾಸ್ ಹೇಳ್ತೀನಿ ಕೇಳಿ, ಯಾಕೆ ಈ ತರ 3 ಟೈರ್ಸ್ ಡಿವೈಡ್ ಮಾಡೋದು ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ, ಇವರು ಬೋರ್ಡ್ ಆಫ್ ಡೈರೆಕ್ಟರ್ ಅಥವಾ ಫೌಂಡರ್ ಅಥವಾ ಕೋ ಫೌಂಡರ್ ಅಥವಾ ಸಿಇಒ ಬಂದ್ಬಿಟ್ಟು ಎಂಪ್ಲಾಯ್ ಡೈರೆಕ್ಟ್ ಆಗಿ ಕೆಲಸ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಯಾರಿಗೆ ಹೇಳ್ತಾರೆ? ಮೀಟಿಂಗ್ ಮಾಡ್ತಾರೆ. ಫಸ್ಟ್ ಇವ್ರು ಇಷ್ಟು ಜನ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್, ಪ್ರೆಸಿಡೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡ್ಬಿಟ್ಟು ಅದನ್ನ HR ಹೇಳ್ತಾರೆ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರು ಇರ್ತಾರೆ? ಈ ನಮ್ಮ ಫಾರ್ ಎಕ್ಸಾಂಪಲ್ ಗೈಸ್, ನಿಮ್ಗೆ ಇನ್ನು ನಿಮ್ಗೆ ತುಂಬಾ ಈಸಿಯಾಗಿ ಎಕ್ಸಾಂಪಲ್ ಕೊಡ್ತೀನಿ. ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಧ್ಯದಲ್ಲಿ ಇರೋದೇ HRs. ಓಕೆನಾ? ನೀವು ಡೈರೆಕ್ಟ್ ಆಗಿ ಯಾರ ಕಡೆನೋ ಫಸ್ಟ್ ಟೈರ್ ಕಂಪನಿ ಮೀನ್ಸ್ ಟಾಪ್ ಕಂಪನೀಸ್ ಅಂದ್ರೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇದೇ ಆಗಂತದ್ದು. ನೀವು even he is your boss, you cannot see him. If you see him, you can't identify him because you never met him. But in a startup it will. See, startups ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ನು ಚಿಕ್ಕ ಫೌಂಡೇಶನ್ ಆಗಿರೋದ್ರಿಂದ ನೀವೆಲ್ಲಾನು ಒಂದೇ ಜಾಗದಲ್ಲಿ ನೋಡಿರ್ತೀರಾ. ಬಟ್ ಇನ್ ಟಾಪ್ 3 ಕಂಪನೀಸ್, ಟಾಪ್ ಟೈರ್ ಕಂಪನೀಸ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಆ ಥರ ನೋಡಿರಲ್ಲ. ಬಿಕಾಸ್ ಇವ್ರ ಬಾಸ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೂ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೂ ಒಬ್ರು ಇರ್ತಾರೆ. ದಟ್ ಈಸ್ ಮಿಡಲ್ ಲೆವೆಲ್, ದಟ್ ಈಸ್ HRs. ಅವರು ಎಲ್ಲಾನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಬಿಕಾಸ್ ದೇ ಆರ್ ಕಾಲ್ಡ್ ಆಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಲೆಟ್ಸ್ ಕಮಿಂಗ್ ಟು ದ ಪಾಯಿಂಟ್ ಗೈಸ್. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಆವಾಗಲೇ ಹೇಳಿದೀನಿ. HRs ಬರ್ತಾರೆ. ವೈ? ಬಿಕಾಸ್ ಎಲ್ಲಾ ತರ ಕೆಲಸಗಳನ್ನು ಅವ್ರಿಗೆ ಗೊತ್ತಿರುತ್ತೆ, ರಿಕ್ರೂಟ್ ಮಾಡೋದು ಅವರೇ ಆಗಿರ್ತಾರೆ. ಅಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಂಪನಿಗೆ ಫಾರ್ ಎಕ್ಸಾಂಪಲ್ ಟೇಕ್ ಒಂದು ಕಂಪನಿ ಕಾಲ್ಡ್ ಆಸ್ ಎ ಸ್ಟೀಲ್ ಕಂಪನಿ. ಓಕೆನಾ? ಅವ್ರಿಗೆ ಇಷ್ಟು ಸ್ಟೀಲ್ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಇರುತ್ತೆ. ಅವಾಗ ಅವ್ರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಎಂಪ್ಲಾಯ್ ಹತ್ರ ಬಂದ್ಬಿಟ್ಟು ಹೇಳಿಕ್ಕಾಗಲ್ಲ. ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಹತ್ರ ಬಂದ್ಬಿಟ್ಟು ನನಗೆ ಇಷ್ಟು ಬೇಕು ಅಂತ ಹೇಳಿಕ್ಕಾಗಲ್ಲ. ಅವ್ರು ಯಾರಿಗೆ ಹೇಳ್ತಾರೆ? ಪ್ರೊಡಕ್ಷನ್ ಮ್ಯಾನೇಜರ್ಸ್ ಕೇಳ್ತಾರೆ, ಇಲ್ಲ ಇನ್ಚಾರ್ಜ್ ಕೇಳ್ತಾರೆ. ಓಕೆನಾ? ಇದು ಈಗ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಟೇಕೆ ಇವಾಗ ಆ ಸ್ಟೀಲ್ ಕಂಪನಿ, ನಾನು ಆಗಲೇ ಹೇಳ್ದಂಗೆ ನಿಮಗೆ, ಸ್ಟೀಲ್ ಕಂಪನಿ ಇವಾಗ 2000 ಸ್ಟೀಲ್ಸ್ ನ ಒಬ್ಬರಿಗೆ ನಾವು, ಫಾರ್ ಎಕ್ಸಾಂಪಲ್ ನಾನು ಪವನ್ ಅಂತ ಬಂದ್ರೆ, ಇನ್ನೊಬ್ರು ಯಾರಿಗಾರು ಲಕ್ಷಿತ್ ಅನ್ನೋ ಒಬ್ಬ ಹುಡುಗಂಗೆ ನಾವು 2000 ಸ್ಟೀಲ್ಸ್ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಬಟ್
ಇವರೇ ಕೆಲಸ ಮಾಡ್ತಾರಾ? ಇಲ್ಲ, ಅವ್ರು ಹೇಳ್ತಾರೆ, ಅವ್ರು ಡೀಲ್ ತಗೊಂಡ್ಬಂದಿರ್ತಾರೆ. ಅಂಡ್ ನೆಕ್ಸ್ಟ್ ಪ್ರೊಡಕ್ಷನ್ ಮ್ಯಾನೇಜರ್ ಬರುತ್ತೆ. ಪ್ರೊಡಕ್ಷನ್ ಮ್ಯಾನೇಜರ್ ಬಂದ್ಬಿಟ್ಟು ಎಂಪ್ಲಾಯೀಸ್ ಕೇಳ್ಬಿಟ್ಟು ಕೆಲಸ ಮಾಡಿಸ್ತಾರೆ, ಅದು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಇನ್ಚಾರ್ಜ್, ಅವರಿಗೆಲ್ಲ ಒಬ್ಬೊಬ್ರು ಇನ್ಚಾರ್ಜ್ ಇರ್ತಾರೆ ಗೈಸ್. ಅವ್ರು ಪ್ರೊಡಕ್ಷನ್ ಮ್ಯಾನೇಜರ್ ಇನ್ಚಾರ್ಜ್ ಕೇಳ್ತಾರೆ. ಇನ್ಚಾರ್ಜ್ ಲೈಕ್ ಸೂಪರ್ವೈಸರ್ ಸಮಥಿಂಗ್ ಯು ಕಾಲ್ ಲೆಟ್ ಎಸ್, ಇವ್ ನಿಮ್ಗೆ ಗೊತ್ತಿರುತ್ತೆ ಯಾವ್ಯಾವ ತರ ಕಂಪ್ನೀಸ್ ವರ್ಕ್ ಆಗುತ್ತೆ ಅಂತ. ಅಂಡ್ ನೆಕ್ಸ್ಟ್ ಸೇಲ್ಸ್ ಮ್ಯಾನೇಜರ್ ಇರ್ತಾರೆ. ಸೇಲ್ಸ್ ಮ್ಯಾನೇಜರ್ ಕೆಲಸ ಏನು, ಯಾವ್ಯಾವ ಪ್ರೊಡಕ್ಷನ್ ಆಗುತ್ತೆ ಅದನ್ನ ನಾವು ಸೇಲ್ ಮಾಡೋ ಕೆಲಸ, ಹೊರಗಡೆ ಸೇಲ್ಸ್ ಮಾಡಿಸ್ಬೋದು. ಲೈಕ್ ಇವ್ರ ಕೈ ಕೆಳಗಡೆ ತುಂಬಾ ಜನ ವರ್ಕರ್ಸ್ ಇರ್ತಾರೆ, ಬಟ್ ಇವ್ರ ಕೆಲಸ ಏನಾಗಿರುತ್ತೆ, ಹೇಗೆ ಸೇಲ್ಸ್ ಮಾಡಬೇಕು, ಟೆಕ್ನಿಕ್ಸ್ ಅಂಡ್ ಐಡಿಯಾಸ್ ದೇ ವಿಲ್ ಬಿ ಗಿವ್ನ್ ಬೈ ದೆಮ್. ಅಂಡ್ ನೆಕ್ಸ್ಟ್ ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿಬಹುದು. ಇದನ್ನ ಒನ್ ಪಾಯಿಂಟ್ ಆಫ್ ವ್ಯೂ ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇದು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ನೀವು ಎರಡರಲ್ಲಿ ಯಾವ ವರ್ಡ್ ಬರೋ ನಿಮ್ಗೆ ಆಕ್ಚುಲಿ ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ. ಬಟ್ ಸಿ, ಈ 3 ಲೆವೆಲ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಯಾವ್ದು ಬರುತ್ತೆ, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋಯರ್ ಲೆವೆಲ್ ಆರ್ ಆಪರೇಷನ್ ಲೆವೆಲ್. ಆಪರೇಷನ್ ಲೆವೆಲ್ ಅಲ್ಲಿ ಇಲ್ಲ ಲೋಯರ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ ಅಂತ ಕೇಳಿದ್ರೆ ಸೂಪರ್ವೈಸರ್ಸ್ ಅನ್ನ ಎಂಪ್ಲಾಯೀಸ್, ಸೂಪರ್ವೈಸರ್ಸ್ ಇಲ್ಲ ಎಂಪ್ಲಾಯೀಸ್ ಬರ್ತಾರೆ. ಹೇಗೆ ಸೂಪರ್ವೈಸರ್ಸ್ ಕೆಲಸ ಏನು, HR ಬಂದು ನನಗೆ ಇಷ್ಟು ಪ್ರೊಡಕ್ಷನ್ ಬೇಕಪ್ಪ, ಪ್ರೊಡಕ್ಷನ್ ಮ್ಯಾನೇಜರ್ ಇಲ್ಲ HR ಬಂದ್ಬಿಟ್ಟು ನನಗೆ ಕೆಲಸ ಆಗಬೇಕು ಅಂತ ಸೂಪರ್ವೈಸರ್ ಹೇಳ್ತಾರೆ. ಸೂಪರ್ವೈಸರ್ ಬಂದ್ಬಿಟ್ಟು ಎಂಪ್ಲಾಯಿಗೆ ಗೈಡ್ ಮಾಡಿ ಅವ್ರ ಕೈಲಿ ಅವ್ರ ಕೆಲಸ ಮಾಡಿಸ್ಬಿಟ್ಟು ಔಟ್ಪುಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬಾ ಇನ್ನೂ ಈಸಿಯಾಗಿ ಹೇಳ್ತೀನಿ. ಕೆಲಸ ಏನಾಗಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ, ಕೆಲಸ ಹೇಗ್ ಮಾಡಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ, ಕೆಲಸ ಮಾಡ್ಬಿಟ್ಟು ಔಟ್ಪುಟ್ ಕೊಡೋ ಕೆಲಸ ಎಂಪ್ಲಾಯೀಸ್ ಆಗಿರುತ್ತೆ. ಇಷ್ಟೇ ಗಾಯ್ಸ್, there is a 3 levels of a management. ಇದನ್ನ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಬರಬೇಕು ಅಂದ್ರೆ, ಫಸ್ಟ್ ಒನ್ ಡ್ರಾ ಡಯಾಗ್ರಾಮ್ ಮಾಡಬೇಕು. ಅದ್ರಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಆಪರೇಷನ್ ಲೆವೆಲ್ ಆರ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಬರೀಬೇಕು. ಅದಾದ್ಮೇಲೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರು ಬರ್ತಾರಲ್ಲ, ಟಾಪ್ ಲೆವೆಲ್ ಆ ಕಡೆ ಸೈಡ್ ಬರಬೇಕು. ಬಿಕಾಸ್ ಯು ವಾಂಟ್ ಟು ಅಟ್ರಾಕ್ಟ್ ದ ವ್ಯಾಲ್ಯೂವೇಟರ್ಗೆ ನೀವು ಅಟ್ರಾಕ್ಟ್ ಮಾಡಿದಾಗ ವ್ಯಾಲ್ಯೂವೇಟರ್ ಏನ್ ಅನ್ಕೋತಾರೆ, ಹುಡುಗ ಓದಿದಾನೆ, ಹುಡುಗಂಗೆ ನಾಲೆಜ್ ಜಾಸ್ತಿ ಇದೆ. ಅಂಡ್ ನೆಕ್ಸ್ಟ್ ಪ್ರೊಡಕ್ಷನ್ ಮ್ಯಾನೇಜರ್. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರು ಬರ್ತಾರೆ ಅಂದ್ರೆ ಪ್ರೊಡಕ್ಷನ್ ಮ್ಯಾನೇಜರ್, ಇನ್ಚಾರ್ಜ್, ಸೇಲ್ಸ್ ಮ್ಯಾನೇಜರ್, ಇವರು ಇಷ್ಟು ಜನ ಬರ್ತಾರೆ. ಅಂಡ್ ಆಪರೇಷನ್ ಲೆವೆಲ್ ಮ್ಯಾನೇಜರ್, ಸೂಪರ್ವೈಸರ್, ಇದಿಷ್ಟು ಬರೆದ್ಬಿಟ್ಟು ಆಮೇಲೆ ಅದರ ಕೆಳಗಡೆ ಮತ್ತೆ ಯು ಡೂ ಎ ಕಾಲಮ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಯು ಗಿವ್ ಎ 7 to 8 line of explanation what I said, what the work has been doing by the board of director, chairman, president, vice president, CEO, founder and that. And in the middle level management, you take the production manager, in-charge sales manager, you give 7 to 8 line of explanation. And the lower level management, what the employee and supervisor will do, you give the 7 to 8 line of explanation. 100% you will get the 8 marks. 8 marks, guys. It's a 8 mark question. Otherwise, it can be, it can be asked for 2 marks also. How? What are the 2 levels of management? What are 3 levels of the management ಅಂತ ಕೇಳ್ಬೋದು. ಅವಾಗ ನೀವು ಎರಡು ಬರೋ ಸಾಕು, ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಅಂತ ಬರೆದ್ರೆ. ಓಕೆ, ಇನ್ ಕೇಸ್ ಆಫ್ ಯು ನೋ ದ another one also, you can write the lower level management. Okay guys, next moving to the next topic, functions of the management. ಮ್ಯಾನೇಜ್ಮೆಂಟ್ ಗಳ ಫಂಕ್ಷನ್ಸ್ ಏನು ಅಂತ. ಇದು ಆಕ್ಚುಲಿ ಇದು ನಿಮಗೆ ಬರುವಂತ ಫಂಕ್ಷನ್ಸ್ ಅಂದ್ರೆ ಬೇರೆ ಏನು ಬರೋದಿಲ್ಲ. ನಾನು ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಿ ಆ ವಿಡಿಯೋನ ಒಂದ್ಸಲ. ಏನಂದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್. ನಿಮ್ಗೆ ಚಾಪ್ಟರ್ಸ್ ಇರೋದೂ ಇದೆ, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್. ಓಕೆನಾ, ನಿಮಗೆ ಪಾಠಗಳಿರೋದು ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂತ ನಿಮಗೆ ಪಾಠಗಳಿರೋಂಥದ್ದು. ಓಕೆ, ಪ್ಲಾನಿಂಗ್ ಅಂದ್ರೆ ಏನು? ಒಂದು ಕಂಪನಿನ ನೀವು ಬಿಲ್ಡ್ ಮಾಡ್ಬೇಕಂದ್ರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಒಂದು ಮ್ಯಾನೇಜ್ಮೆಂಟ್ ಅಂತಾನೆ ತಗೊಳ್ಳಿ, ಕಂಪನಿ ಅಂತ ಬೇಡ, ನಾವು ಮ್ಯಾನೇಜ್ಮೆಂಟ್ ಬಗ್ಗೆ ಓದ್ತಿರೋದ್ರಿಂದ ಮ್ಯಾನೇಜ್ಮೆಂಟ್ ಅಂತಾನೆ ತಗೊಳ್ಳಿ. ಒಂದು ಮ್ಯಾನೇಜ್ಮೆಂಟ್ ನೀವು ಬಿಲ್ಡ್ ಮಾಡಬೇಕಾದ್ರೆ what should be first? For example, you are going to any trip. ಓಕೆನಾ, ನೀವು ಫಸ್ಟ್ ಏನ್ ಮಾಡ್ತೀರಾ, ಪ್ಲಾನಿಂಗ್ ಮಾಡ್ತೀರಾ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ಒಂದು ಪ್ಲಾನ್ ಮಾಡ್ತೀರಾ. ಹಾಗೇನೆ ಒಂದು ಮ್ಯಾನೇಜ್ಮೆಂಟ್ ಬಿಲ್ಡ್ ಆಗ್ಬೇಕಾದ್ರೆ ಅಷ್ಟೇ, ಫಸ್ಟ್ ದೇ ವಿಲ್ ಪ್ಲಾನ್ ಅಕಾರ್ಡಿಂಗ್ ಟು ವಾಟ್ ದೇ ವಾಂಟ್ ಅಂಡ್ ವಾಟ್ ದೇ ಡೋಂಟ್ ವಾಂಟ್. ಪ್ಲಾನಿಂಗ್ ಇಸ್ ನಥಿಂಗ್ ಬಟ್ an implementing, guys, giving a idea, putting a idea to it. ಹಿಂಗ್ ಮಾಡಿದ್ರೆ ಹೀಗಾಗುತ್ತೆ, ಹಿಂಗಾದ್ರೆ ಹೀಗಾಗುತ್ತೆ ಅಂತ. ಇಟ್ಸ್ a 8 marks question, guys. ನಾನು ಅದು ಮೊದಲೇ ಹೇಳ್ಬೇಕಾಗಿತ್ತು, ಇವಾಗ ಹೇಳ್ತಾ ಇದೀನಿ. ಇಟ್ಸ್ 8 marks question. ಇಟ್ಸ್ 8 marks question. 5 ಪಾಯಿಂಟ್ ನ ಬರ್ದಿ 5 ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಯು ವಿಲ್ ಗೆಟ್ ಔಟ್ ಆಫ್ ಔಟ್ ಗೈಸ್. ಪ್ಲಾನಿಂಗ್ ಅಂದ್ರೆ ಏನು? where the management will plan what to do, what not to do for achieving the group goals of the company. Goals of the company, guys. Achieving the goals of the company goals ನ ಅಚೀವ್ ಮಾಡೋದಕ್ಕೋಸ್ಕರ ಪ್ಲಾನಿಂಗ್ ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ಲಾನಿಂಗ್ ಮಾಡ್ಬಿಟ್ಟು ಹಂಗೆ ಸುಮ್ಮನೆ ಇದ್ಬಿಡ್ತೀರಾ? ಫಾರ್ ಎಕ್ಸಾಂಪಲ್, ನೀವು ಟ್ರಿಪ್ ಹೋಗ್ಬೇಕು ಅನ್ಕೊಂಡ್ರಿ, ನೀವು ಪ್ಲಾನಿಂಗ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ. ನೆಕ್ಸ್ಟ್ ಅದು ಇಂಪ್ಲಿಮೆಂಟ್ ಮಾಡ್ತೀರಲ್ಲ, ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ? ಆರ್ಗನೈಸಿಂಗ್. ನೀವು ಇಲ್ಲಿ ಇಂಪ್ಲಿಮೆಂಟೇಷನ್ ಅಂತ ಕರಿತೀರಾ, ಇಲ್ಲ ಅದನ್ನ ಆರ್ಗನೈಸಿಂಗ್ ಅಂತ ಕರೀತಾರೆ. ಹಾಗೆ ಬರೋ ಟಾಸ್ಕ್ಗಳು ಯಾವ್ಯಾವು?
ಡ್ಯೂಟೀಸ್ ಅಸೈನ್ ಮಾಡ್ಬೇಕಾಗಿರೋದು ಯಾವ್ದು ಹೇಗೆ ಮಾಡಿದ್ರೆ ಗೋಲ್ ಪ್ರಾಫಿಟ್ ಅಲ್ಲಿ ಇರುತ್ತೆ. ಅಂಡ್ ನೆಕ್ಸ್ಟ್ ಹೇಗೆ ಡ್ಯೂಟೀಸ್ ಅಸೈನ್ ಮಾಡಿದ್ರೆ ಯಾವ್ಯಾವ ತರ ನಾವು ಮಿಷಿನ್ಸ್ ನ, ಫಾರ್ ಎಕ್ಸಾಂಪಲ್ ಒಂದು ಸ್ಟಾರ್ಟ್ಅಪ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಅಂದ್ರೆ ನಾವು ಮಿಷಿನ್ಸ್ ಯಾವ್ಯಾವ ತರಬೇಕು. ಅಂಡ್ ರೆಕ್ಯೂಷನ್ ಬರುತ್ತೆ. ನೆಕ್ಸ್ಟ್ ಯಾವ್ಯಾವ ತರ ಮಿಷಿನ್ಸ್ ನಮ್ಗೆ ಯಾವ್ಯಾವ ತರ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಓಕೆ ಗೈಸ್, ಯಾವ್ಯಾವ ತರ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನೆಲ್ಲ ಆರ್ಗನೈಸಿಂಗ್ ಅಲ್ಲಿ ನೀವು ತಿಳ್ಕೊಳ್ತಾ ಬರ್ತೀರಾ. ಆಕ್ಚುಲಿ ಇದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನೀವು ಓದ್ಕೊಂಡಿರ್ಬೇಕು. ಇಟ್ ಆಸ್ಕ್ ಫಾರ್ 1 marks ಗೈಸ್, 1 marks. ವಾಟ್ ಇಸ್ ದ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಒಂದ್ಸಲ ಕೇಳ್ಬಿಡ್ತಾರೆ. ಲಾಸ್ಟ್ ಕ್ವಶನ್ ಪೇಪರ್ ಒಂದ್ಸಲ ಕೇಳಿದ್ರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ಅ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾರೆ. ಸೊ ಅವಾಗ ನೀವೇನಂತ ಬರೀಬೇಕು, ಇಲ್ಲ ಪ್ಲಾನಿಂಗ್ ಇಲ್ಲ ಆರ್ಗನೈಸಿಂಗ್, ಎರಡಲ್ಲಿ ಯಾವ್ದಾದ್ರು ಒಂದು ಬರೀರಿ. ಅದರ್ವೈಸ್ ಇಟ್ ವಿಲ್ ಆಸ್ಕ್ ಫಾರ್ 5 marks ಗೈಸ್. 5 marks ಕೇಳ್ಬೋದು ಇದನ್ನ, 5 marks ಕೇಳ್ಬೋದು ಇದನ್ನ, 5 marks ಕೇಳ್ತಾರೆ. ಅಂಡ್ ನೆಕ್ಸ್ಟ್ ಸ್ಟಾಫಿಂಗ್ ಅಂದ್ರೆ ಏನು, ರೆಕ್ರೂಟಿಂಗ್ ಅ ರೈಟ್ ಪರ್ಸನ್ ಟು ದ ರೈಟ್ ಜಾಬ್. ಪ್ಲಾನಿಂಗ್ ಮಾಡ್ಬಿಟ್ರಿ, ಆರ್ಗನೈಸಿಂಗ್ ಮಿಷಿನ್ ಏನೇನು ತರಬೇಕು ಅಂತ ನಿಮ್ಗೆ ಗೊತ್ತಾಗೋಯ್ತು. ಬಟ್ ಆ ಮಿಷಿನ್ ಹ್ಯಾಂಡಲ್ ಮಾಡಕ್ಕೆ ಒಂದು ಟಾಸ್ಕ್ ನ ರನ್ ಮಾಡ್ಲಿಕ್ಕೆ ನಮ್ಗೆ ಯಾರು ಬೇಕು, ಸ್ಟಾಫ್ಸ್ ಬೇಕು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್ ಸ್ಟಾಫಿಂಗ್ ಗೈಸ್. ಸ್ಟಾಫಿಂಗ್ ಅಂದ್ರೆ ಏನು, ರೆಕ್ರೂಟಿಂಗ್ ದ ಮ್ಯಾನ್ ಪವರ್, ರೆಕ್ರೂಟ್ಮೆಂಟ್ ಅಂಡ್ ನೆಕ್ಸ್ಟ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ದ ಎಂಪ್ಲಾಯ್ಸ್. ಮಿಷಿನ್ ತಂದ್ಬಿಟ್ರಿ, ಯಾರನ್ನ ಒಬ್ರು ಕರ್ಕೊಂಡ್ಬಂದ್ಬಿಟ್ಟು ಬಿಟ್ಬಿಡ್ತೀರಾ, ಆಗೋದಿಲ್ಲ. ಸ್ಟಾಫಿಂಗ್ ಅಂದ್ರೆ ಏನಾದ್ರು ತಿಳ್ಕೊಳ್ಳಿ, ಚೂಸಿಂಗ್ ಎ ರೈಟ್ ಪರ್ಸನ್ ಟು ದ ರೈಟ್ ಜಾಬ್. ಅಕೌಂಟೆಂಟ್ ಜಾಗಕ್ಕೆ ಯಾರನ್ನಾದ್ರು ನೀವು ಸ್ಟಾಕ್ ಮಾರ್ಕೆಟ್ ಇಲ್ಲ ಮಾರ್ಕೆಟಿಂಗ್ ಟೀಮ್ ಅನ್ನ ಕರ್ಕೊಂಡ್ಬಂದು ಕೂರಿಸಿದ್ರೆ ಅವ್ನು ಅಕೌಂಟಿಂಗ್ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಶೀಟ್ ಮ್ಯಾನೇಜ್ ಮಾಡ್ತಾನೆ ಅಂತ ಅನ್ಸುತ್ತೆ, ನಿಮ್ಗೆ ಆಗೋದಿಲ್ಲ. ಸೊ ಚೂಸಿಂಗ್ ಎ ರೈಟ್ ಪರ್ಸನ್ ಟು ದ ರೈಟ್ ಜಾಬ್, ಇಟ್ ಇಸ್ ಕಾಲ್ಡ್ ಅಸ್ ಅ ಸ್ಟಾಫಿಂಗ್ ಗೈಸ್. ಇದನ್ನ ಸ್ಟಾಫಿಂಗ್ ಅಂತ ಕರೀತಾರೆ. ಅಂಡ್ ಡೈರೆಕ್ಟಿಂಗ್, ನೆಕ್ಸ್ಟ್ ಪಾಯಿಂಟ್ ಬರೋದು ನಿಮ್ಗೆ ಡೈರೆಕ್ಟಿಂಗ್. ಸ್ಟಾಫಿಂಗ್ ಮಾಡ್ಕೊಂಡ್ಬಿಡ್ತೀರಾ, ಈಗ ಎಂಪ್ಲಾಯ್ನ ಕರ್ಕೊಂಡ್ ಬಂದ್ಬಿಟ್ರಿ, ಟ್ರಿಪ್ ಹೋಗ್ಬೇಕು ಅಂತ ಹೊರಟ್ಬಿಟ್ರಿ, ನಿಂಗೂ ಡೈರೆಕ್ಷನ್ ಕೊಡಕ್ಕೆ ಏನಾದ್ರು ಬೇಕಲ್ಲ, ಫಾರ್ ಎಕ್ಸಾಂಪಲ್ ಗೂಗಲ್ ಮ್ಯಾಪ್ಸ್ ತರ. ಅದಕ್ಕೆ ಎಂಪ್ಲಾಯೀಸ್ಗೆ ನೀವು ಡೈರೆಕ್ಷನ್ ಕೊಡಬೇಕು ಫಾರ್ ಅಚೀವ್ ದ ಆರ್ಗನೈಸೇಷನ್ ಗೋಲ್ ಅಂಡ್ ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಅಂತ ಕರಿತೀವಿ ನಾವು. ಓಕೆನಾ, ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ನೀವು ಅಡ್ಜಸ್ಟ್ ಮಾಡಬೇಕು ಅಂದ್ರೆ ನೀವು ಸೂಪರ್ವೈಸರ್ಸ್ ಮಾಡಬೇಕು, ಸೂಪರ್ವಿಷನ್ ಮಾಡಬೇಕು, ಎಂಪ್ಲಾಯಿಗೆ ಮೋಟಿವೇಶನ್ ಕೊಡಬೇಕು, ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೇಕು ನಿಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಏನಕ್ಕೆ ನೀವು ಮಾಡ್ಬೇಕು ಸೂಪರ್ವಿಷನ್ಸ್ ಅಂದ್ರೆ, ಎಂಪ್ಲಾಯಿಗಳಿಗೆ ಎಲ್ಲಾ ಕೆಲಸ ಎಲ್ಲರಿಗೂ ಗೊತ್ತಿರೋದಿಲ್ಲ. ನೀವು ಅದನ್ನ, ಯಾಕಂದ್ರೆ ಮಿಷನ್ ತಂದಿರೋದು ನೀವಾಗಿರ್ತೀರಾ, ರಿಕ್ರೂಟ್ಮೆಂಟ್ ನೀವು ಮಾಡಿರ್ತೀರಾ, ಅವ್ರ ಕೇಪಬಿಲಿಟಿ ನಿಮ್ಗೆ ಏನು ಅಂತ ಗೊತ್ತಿರುತ್ತೆ. ಹಾಗೆ ನೀವು ಅವ್ರಿಗೆ ಡೈರೆಕ್ಟಿಂಗ್ ಮಾಡಿದ್ರೆ ಅಂದ್ರೆ ಸೂಪರ್ವೈಸರ್ ಅವ್ರಿಗೆ ಮಾಡಿದ್ರೆ ನೀವು, ದೇ ವಿಲ್ ಡೂ ದೇರ್ ಬೆಸ್ಟ್ ಅಂಡ್ ಗಿವ್ ದ ಎಂಪ್ಲಾಯ್ ಸ್ಯಾಟಿಸ್ಫ್ಯಾಕ್ಷನ್. ಅಂಡ್ employee will also satisfaction and organization will also satisfaction and a motivation to the employees. If the employee gets something error, something causes guys, you want to give the employee motivation, you want to give something else to the employee which can be like a motivation guys. For example, ನೀವು ಜಿಮ್ ಹೋಗ್ತೀರಾ ಅಂದ್ರೆ ನಿಮ್ ಜಿಮ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಮ್ಯೂಸಿಕ್ ಹಾಕ್ತಾರೆ ಬಿಕಾಸ್ ಆಫ್ ದ ಮೋಟಿವೇಶನ್, ಲಿಫ್ಟ್ ಮಾಡ್ಲಿ ಐಟಮ್ಸ್ ಅಂತ ಅಂದ್ಬಿಟ್ಟು. ಓಕೆನಾ, ಜಿಮ್ ಅಲ್ಲೇ ಕೊಡ್ತಾರೆ ಅಂದ್ರೆ ನಿಮ್ಗೆ ಕೆಲಸ ಮಾಡ್ತಾರೆ ಎಂಪ್ಲಾಯ್ಸ್ಗೆ ನೀವು ಯಾವ ತರ ಮೋಟಿವೇಶನ್ ಕೊಡ್ಬೋದು. Think about yourself guys. And the leadership quality, first you want to be a leadership quality guys. leadership quality ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಒಂದು ಕಂಪ್ನಿ ನಡೆಸ್ತಾ ಇದ್ದೀರಾ, leadership quality is very very important. And the communication skill, ನೀವು ಹೇಗೆ ಮಾತಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಂಪ್ಲಾಯ್ ನಿಮ್ಮ ಹತ್ರ ಹೇಗೆ ವರ್ತಿಸ್ಕೋತಾರೆ ಅನ್ನೋದು ಸಹ. And the next last point is controlling guys. ಕಂಟ್ರೋಲಿಂಗ್ ಅಂದ್ರೆ ಏನು, ಪರ್ಫಾರ್ಮೆನ್ಸ್. ಪ್ಲಾನಿಂಗ್ ಮಾಡಿದ್ರಿ, ಆರ್ಗನೈಸಿಂಗ್ ಅಂದ್ರೆ ಐಟಮ್ಸ್ ತರ ತಗೊಂಡ್ಬಂದ್ರಿ, ಸ್ಟಾಫಿಂಗ್ ಅದಕ್ಕೆ ಸ್ಟಾಫ್ ರಿಕ್ರೂಟ್ ಮಾಡ್ಬಿಟ್ರಿ, ಡೈರೆಕ್ಟಿಂಗ್ ಇವಾಗ ಸ್ಟಾಫ್ ನ ನೀವು ಡೈರೆಕ್ಟ್ ಮಾಡ್ತಿದ್ದೀರಾ ಸ್ಟಾಫ್ ಹೆಂಗ್ ಬೇಕು ಹಂಗ ಹೋಗಿ ಬಿಟ್ಬಿಡ್ತೀರಾ. ಕಂಟ್ರೋಲ್ ಮಾಡ್ಬೇಕಲ್ಲ ನೀವು, ಹೇಗೆ ಕಂಟ್ರೋಲ್ ಮಾಡ್ತೀರಾ. ಕಂಟ್ರೋಲಿಂಗ್ ಅಂದ್ರೆ ಹಿಡಿದಿಟ್ಕೊಳ್ಳೋಂಥದ್ದಲ್ಲ ಗೈಸ್, ಕಂಟ್ರೋಲಿಂಗ್ ಅಂದ್ರೆ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್. ಓಕೆನಾ, ಅವ್ರ ಪರ್ಫಾರ್ಮೆನ್ಸ್ ಹೆಂಗ್ ಆಗ್ತಾ ಇದೆ, ಹೇಗ್ ಮಾಡ್ತಿದ್ದಾರೆ, ಹೇಗ್ ವರ್ಕ್ ಮಾಡ್ತಿದ್ದಾರೆ, ಡೌನ್ ಆಗಿದ್ಯಾ ಅಪ್ ಆಗಿದ್ಯಾ, ಅದನ್ನ ನೀವು ಮೊದಲು ತಿಳ್ಕೊಬೇಕಾಗುತ್ತೆ. ಅಂಡ್ ಕರೆಕ್ಟಿವ್ ಆಕ್ಷನ್ಸ್, ಏನಾದ್ರು ಎಲ್ಲರೂ ಒಂದ್ ಕಡೆ ತಪ್ಪಾಗಿದ್ರೆ ಯು ವಾಂಟ್ ಟು ಟೆಲ್ ದೆಮ್ ಅಂಡ್ ಗಿವ್ ದ ಗುಡ್ ಮೋಟಿವೇಶನ್ ಅಂಡ್ ದ ಗುಡ್ ಕಮ್ಯುನಿಕೇಶನ್ ಟು ದೆಮ್, because they are working to the welfare of your organization guys. They are working to the your organization. To improve your organization, you want to give the better or control you want to see the performance of the employee first. If the employee performance is not good, you call him once and you want to tell him that you from the past from 2 months I am seeing your performance, it is not good. If anything else, he has some cause, he has some any problem, you solve this. Give the motivation guys, give the motivation to him. The problem is not there anywhere, you will get all the time like that and all. Then you will get some employee manpower, the best stronger. Then the employee will feel that organization is with me, I do not
worry to anything, and I will work for the organization, and automatically when the employee gains that organization is with you, automatically the organization will go up. Guys, next we will come to see, guys, if it is asked for only the one, it can be asked for 1 marks, 8 marks, or 5 marks. I think it's only asked for the 5 marks. Last year question paper it asked for 1 mark, which is the function of the management. Only the 1 point you want to write, that is the planning or something else. You can write in this 5, you can write any one of this. It is the last topic in your first chapter of a business studies, nature and significance of a management. What is the last topic? It is a very interesting topic, guys. It's a very interesting topic. Coordination. What is coordination? Coordination ಅಂದ್ರೆ ಏನು, and what are the characteristics of a coordination ಅಂತ ತಿಳ್ಕೊತಾವು. What are the characteristics of a coordination? Coordination integrates the group efforts. First, coordination ಅಂದ್ರೆ ಏನು? ನಿಮ್ಮ ಪ್ರಕಾರ coordination ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. Coordination is nothing but then, for example, take ಒಂದು ಕಂಪನಿ ಅಂತ ತಗೊಳ್ಳಿ. ಅದರಲ್ಲಿ ತುಂಬಾ ತರಹದ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಂಡ್ ಸೇಲ್ಸ್, ಮಾರ್ಕೆಟಿಂಗ್, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಂಡ್ ಸಮ್ ಎಕ್ಸ್ಟ್ರಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಎಕ್ಸ್ಟ್ರಾ ಇರುತ್ತೆ. ನಾವು ಸೇಲ್ಸ್ ಡಿಪಾರ್ಟ್ಮೆಂಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡಬೇಕು, ಓಕೆನಾ? ಇವೆರಡು ಕೋಆರ್ಡಿನೇಷನ್ ಚೆನ್ನಾಗಿದ್ರೆ then the company will get automatically organization growth and the organization profit. ಓಕೆನಾ? ಹೇಗಪ್ಪ? ಸೇಲ್ಸ್ ಪ್ರೊಡಕ್ಷನ್ ಏನು ಕೆಲಸ, ಪ್ರೊಡಕ್ಷನ್ ಮಾಡಿ ಕೊಡ್ತಾರೆ. ಸೇಲ್ಸ್ ಎಷ್ಟು ಕೆಲಸ, ಎಷ್ಟು ಪ್ರೊಡಕ್ಷನ್ ಆಗಿದೆ ಅಷ್ಟೊಂದು ಸೇಲ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಎಕ್ಸ್ಟ್ರಾ ಆರ್ಡರ್ಸ್ ಬಂತು ಅಂದ್ರೆ ಪ್ರೊಡಕ್ಷನ್ ಜೊತೆ ಕೋಆರ್ಡಿನೇಷನ್ ಮಾಡಬೇಕು. See, I have like this order. You want to give me this production. If production has then increased, the production manager want to talk with the sales manager. See, I have done how much production today. You want to sell this production. ಈ ಥರ ಇರುತ್ತೆ. ಡಿಪಾರ್ಟ್ಮೆಂಟ್ಗಳಲ್ಲಿ ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಆರ್ಗನೈಸೇಷನ್ ಬೆನಿಫಿಟ್ ಆಗುತ್ತೆ, ಮತ್ತು ಅಷ್ಟು ಆರ್ಗನೈಸೇಷನ್ ಗ್ರೋತ್ ಆಗುತ್ತೆ. ಓಕೆ, ಇದು ಡೆಫಿನೇಷನ್ ಆಫ್ ಎ ಕೋಆರ್ಡಿನೇಷನ್ ಅಂತ. ಓಕೆನಾ? ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕೋಆರ್ಡಿನೇಷನ್? ಅದರ ಫಸ್ಟ್ ಪಾರ್ಟ್ ಪಾಯಿಂಟ್, characteristics of a coordination, meaning of a coordination, it lasts for 8 marks, guys. 8 marks, guys. 8 marks ಕೇಳ್ತಾರೆ. 8 marks ಕೇಳ್ತಾರೆ. It's a very important topic. The last topic of our first chapter. ಒತ್ತಿ ಹೇಳ್ತಾ ಇದ್ದ very important topic. Characteristics of a coordination. Characteristics of a coordination. First point ಏನು ಬರುತ್ತೆ? Coordination integrates the group effort. ಫಾರ್ ಎಕ್ಸಾಂಪಲ್, ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಸೇಲ್ಸ್ಗೂ ಮತ್ತು ಪರ್ಚೇಸ್ಗೂ ಕೋಆರ್ಡಿನೇಷನ್. ಸೇಲ್ಸ್ ಒಂದು ಗ್ರೂಪ್ ಇರುತ್ತೆ, ಅವ್ರದ್ದು ಏನು ಕೆಲಸ ಇರುತ್ತೆ, ಗ್ರೂಪಲ್ಲಿ ಏನು ಕೆಲಸ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇಷ್ಟು ಪ್ರಾಡಕ್ಟ್ನ ಸೇಲ್ ಮಾಡಬೇಕು, ಅದು ಈ ಕಂಪ್ನಿಗೆ ಸೇಲ್ ಮಾಡಬೇಕು ಅಂತ ಅವ್ರಿಗೂ ಟಾರ್ಗೆಟ್ ಇರುತ್ತೆ, ಓಕೆನಾ? ಅದನ್ನ ಗ್ರೂಪ್ ಎಫೆಕ್ಟಲ್ಲಿ ಸೇಲ್ ಮಾಡ್ತಾರೆ. ಕೋಆರ್ಡಿನೇಷನ್, ಫಾರ್ ಎಕ್ಸಾಂಪಲ್, ತಿಂಕೆ ಒಂದು ಗ್ರೂಪಲ್ಲಿ 5 ಜನ ಇದ್ದಾರೆ ಅಂತ ಹೇಳಿ, ಅವ್ರ ಮಧ್ಯೆ ಯಾವ ಥರ ಕಾನ್ಫ್ಲಿಕ್ಟ್ ಇಲ್ಲ, ಒಳ್ಳೆ ಗುಡ್ ರಿಲೇಶನ್ಶಿಪ್ ಇದೆ, ಗುಡ್ ಕೋಆರ್ಡಿನೇಷನ್ ಇದೆ, ಗುಡ್ ಕಮ್ಯುನಿಕೇಶನ್ ಇದೆ ಅಂದರೆ ಇಟ್ ಈಸ್ ವೆರಿ ಈಸಿ ಟು ಅಚೀವ್ ದ ಆರ್ಗನೈಸೇಷನಲ್ ಗೋಲ್ ಅಂಡ್ ಟಾರ್ಗೆಟ್. ಇಟ್ ಇಸ್ ವೆರಿ ಈಸಿಲಿ ಟು ಅಚೀವ್ ಗೈಸ್. ತುಂಬ ಈಸಿಯಾಗಿ ಅಚೀವ್ ಮಾಡ್ಬೋದು ಯಾವಾಗ ಗುಡ್ ಕಮ್ಯುನಿಕೇಶನ್, ಗುಡ್ ಟಾರ್ಗೆಟ್ಸ್ ಆ್ಯಂಡ್ ನೋ ಕಾನ್ಫ್ಲಿಕ್ಟ್ಸ್ ಇದ್ದಾಗ. ಗ್ರೂಪಲ್ಲಿರೋ ಅಷ್ಟು ಜನ ಮಧ್ಯೆ ದೇರ್ ಇಸ್ ಎ ಗುಡ್ ಕಮ್ಯುನಿಕೇಶನ್, ಗುಡ್ ಕ್ಲಾರಿಟಿ, ಗುಡ್ ರಿಲೇಶನ್ಶಿಪ್ ಆ್ಯಂಡ್ ನೋ ಕಾನ್ಫ್ಲಿಕ್ಟ್ ಇದ್ರೆ ವಿ ಕ್ಯಾನ್ ಈಸಿಲಿ ಅಚೀವ್ ದ ಗ್ರೂಪ್ ಎಫರ್ಟ್. ಇದರಲ್ಲಿ ತುಂಬಾ ಜಾಸ್ತಿ ಏನು ಕಾಣುತ್ತೆ, ಗ್ರೂಪ್ ಎಫರ್ಟ್ ಕಾಣುತ್ತೆ. ಯಾಕೆಂದ್ರೆ ಕೋಆರ್ಡಿನೇಷನ್ ಮಾಡ್ತಾ ಗ್ರೂಪ್ ಎಫರ್ಟ್ ಜಾಸ್ತಿ ಆಗುತ್ತೆ. ಗ್ರೂಪ್ ಎಫೆಕ್ಟ್ ಆಗಿ ಬಂದಾಗ ಆರ್ಗನೈಸೇಷನ್ ಆಟೋಮೆಟಿಕ್ ಆಗಿ ಆಗುತ್ತೆ. ಅಂದ್ರೆ ನೆಕ್ಸ್ಟ್, ಆರ್ಗನೈಸೇಷನ್ ಎನ್ಶೂರ್ ದ ಯೂನಿಟಿ ಆಫ್ ಆಕ್ಷನ್. ಯೂನಿಟಿ ಆಫ್ ಆಕ್ಷನ್ ಅಂದ್ರೆ ನಿಮ್ಮ ಪ್ರಕಾರ ಯೂನಿಟಿ ಆಫ್ ಆಕ್ಷನ್ ನಿಮ್ಗೆ ಹೇಳ್ತೀನಿ. ಎನ್ಶೂರ್ ದ ಯೂನಿಟಿ, ಆರ್ಗನೈಸೇಷನ್ ಎನ್ಶೂರ್ ದ ಯೂನಿಟಿ ಆಫ್ ಆಕ್ಷನ್. ಕೋಆರ್ಡಿನೇಷನ್ ಮಾಡ್ತಾ ಯೂನಿಟಿ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, if you are coding with your teachers, if you are coding with your friends, ನಿಮ್ಮ ಫ್ರೆಂಡ್ ಜೊತೆ ಎಷ್ಟು ಮಾತಾಡ್ತಾ ಇರ್ತಾರೆ ಅಷ್ಟು ಬೇಗ ನಿಮ್ಮ ರಿಲೇಶನ್ಶಿಪ್ ಬಿಲ್ಡ್ ಆಗ್ತಾ ಬರ್ತಾ ಇರುತ್ತೆ. ನಿಮ್ಮ ರಿಲೇಶನ್ಶಿಪ್ ತುಂಬ ಬೇಗ ಬಿಲ್ಡ್ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ as ಯೂನಿಟಿ ಆಫ್ ಆಕ್ಷನ್. ಆ ತಕ್ಷಣಕ್ಕೆ ಆಕ್ಷನ್ ಬಿಲ್ಡ್ ಆಗುತ್ತೆ, ಆ ತಕ್ಷಣಕ್ಕೆ ಯೂನಿಟಿ ಆಗುತ್ತೆ ನಿಮಗೆ. ಆವಾಗ ನೀವು ಯೂನಿಟಿ ಆಫ್ ಆಕ್ಷನ್ ಬಿಲ್ಡ್ ಆಗಿದ ತಕ್ಷಣ ಆರ್ಗನೈಸೇಷನ್ ಗೋಲ್ನ ನೀವು ಬೇಗ ಅಚೀವ್ ಮಾಡ್ಬೋದು. ಕೋಆರ್ಡಿನೇಷನ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಕೋಆರ್ಡಿನೇಷನ್ ಕಂಟಿನ್ಯೂಸ್ ಪ್ರೊಸೆಸ್ ಹೆಂಗೆ ಅಂತ ನೀವು ಅದನ್ನು ಕೇಳಿ ನಾನು ಹೇಳ್ತೀನಿ. ಅದಕ್ಕೆ ಕಂಟಿನ್ಯೂಸ್ ಪ್ರೊಸೆಸ್. ಫಾರ್
ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇವಾಗ ತಗೊಳ್ಳಿ ಎಕ್ಸಾಂಪಲ್ ಆಗಿ. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಎಲ್ಲರೂ ನಿಂತ್ಕೊಳ್ಳುತ್ತಾ? ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಗೈಸ್. ಒಂದಾದ್ಮೇಲೆ ಒಂದು ಪ್ಲಾನಿಂಗ್ ಮಾಡ್ತೀರಾ, ಆರ್ಗನೈಸಿಂಗ್ ಮಾಡ್ತೀರಾ, ಸ್ಟಾಫಿಂಗ್ ಮಾಡ್ತೀರಾ, ಡೈರೆಕ್ಟಿಂಗ್ ಮಾಡ್ತೀರಾ ಅಂಡ್ ಕಂಟ್ರೋಲಿಂಗ್ ಮಾಡ್ತೀರಾ. ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್, ಎಲ್ಲೂ ಸಹ ನಿಲ್ಲೋದಿಲ್ಲ. ದಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಕೋಆರ್ಡಿನೇಷನ್ ಅಲ್ಲಿ ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ. ಕೋಆರ್ಡಿನೇಷನ್ ಇಸ್ ಆಲ್ ಪರ್ಮಿಸಿವ್ ಫಂಕ್ಷನ್. ಕೋಆರ್ಡಿನೇಷನ್ ಆಲ್ ಪರ್ಮಿಸಿವ್ ಫಂಕ್ಷನ್. ಯಾಕೆ ಹೇಳ್ತೀವಪ್ಪ ಕೋಆರ್ಡಿನೇಷನ್ ಆಲ್ ಪರ್ಮಿಸಿವ್ ಫಂಕ್ಷನ್ ಅಂತ? ನಾನು ಆಗ್ಲೇ ಹೇಳಿದೆ, ಒಂದು ಕಂಪನಿಯಲ್ಲಿ ತುಂಬಾ ತರ ಫಂಕ್ಷನ್ಸ್ ಇರುತ್ತೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ತುಂಬಾ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಗೈಸ್. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರ್ತಾರೆ, ಅಂದ್ರೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಹೆಂಗ್ ಸೇಲ್ ಮಾಡ್ಬೇಕು ಅಂತ ಕೆಲಸ ಮಾಡ್ತಾ ಇರ್ತಾರೆ. ಇವ್ರು ಎಲ್ಲದಕ್ಕೂ ಮೇನ್ ಬೇಕಾಗಿರೋದೇನು? ಕೋಆರ್ಡಿನೇಷನ್. ಈ ಕೋಆರ್ಡಿನೇಷನ್ ಇದ್ರೆ ಆರ್ಗನೈಸೇಷನ್ ಗೋಲ್ನ ತುಂಬಾ ಬೇಗ ಈಸಿಯಾಗಿ ಅಚೀವ್ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನೆಕ್ಸ್ಟ್ ಕೋಆರ್ಡಿನೇಷನ್ ಅಂಡ್ ಲಾಸ್ಟ್ ಪಾಯಿಂಟ್, ಕೋಆರ್ಡಿನೇಷನ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಮ್ಯಾನೇಜರ್. ಇವಾಗ ನೀವು ಜ್ಞಾಪಿಸ್ಕೋಬೇಕಾಗಿರೋದು ಟ್ರಯಾಂಗಲ್. 3 ಸಿಂಬಲ್ ಬಂತು ಅದರಲ್ಲಿ, ಓಕೆನಾ? 3 ಟೈಪ್ ಬಂತು, ಟಾಪು, ಮಿಡಲ್, ಲೋಯರ್. ಇವೆರಡಕ್ಕೂ ಮಧ್ಯದಲ್ಲಿರೋದು ಯಾವುದು? ಮ್ಯಾನೇಜರ್ಸ್. ಮ್ಯಾನೇಜರ್ ಶುಡ್ ಕೋಆರ್ಡಿನೇಟ್ ವಿತ್ ದ ಟಾಪ್ ಲೆವೆಲ್ ಮ್ಯಾನೇಜರ್ ಅಂಡ್ ದ ಮಿಡಲ್ ಲೆವೆಲ್ ಎಂಪ್ಲಾಯ್ಸ್ ಆಲ್ಸೋ. ಟಾಪ್ ಲೆವೆಲ್ ಯಾರು ಇರ್ತಾರೆ? ಯಾಕೆ ಕೋಆರ್ಡಿನೇಷನ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದ ಮ್ಯಾನೇಜರ್ಸ್ ಅಂತ ಯಾಕಿದೆ ಅಂತಂದ್ರೆ, ಈ ಮ್ಯಾನೇಜರ್ಸ್ ಇರ್ತಾರಲ್ಲ, ನಾನು ಹಾಗೆ ಹೇಳಿದೆ, ಸೇಲ್ಸ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್, HR ಇವರೆಲ್ಲ ಯಾರೆಲ್ಲ ಕೋಆರ್ಡಿನೇಟ್ ಮಾಡಬೇಕು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹತ್ರನೂ ಕೋಆರ್ಡಿನೇಟ್ ಮಾಡಬೇಕಾಗಿರುತ್ತೆ. ಅಂಡ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಅವ್ರ ಹತ್ರ ಸಹ ಕೋಆರ್ಡಿನೇಟ್ ಮಾಡಬೇಕಾಗಿರುತ್ತೆ. ಏನಂತಕ್ಕೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹತ್ರ ಎಂತ ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ? ಏನ್ ಬರ ಅಂತ ಇನ್ಪುಟ್ಸ್ ತಗೋಬೇಕಾಗಿರುತ್ತೆ. ಔಟ್ಪುಟ್ ಬರ್ಸಕ್ಕೋಸ್ಕರ ಇವ್ರ ಹತ್ರ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಹತ್ರ ಅವರು ಮಾತಾಡ್ಬಿಟ್ಟು ಕೋಆರ್ಡಿನೇಟ್ ಮಾಡ್ಬಿಟ್ಟು ಗುಡ್ ಕಮ್ಯುನಿಕೇಶನ್ ಮಾಡಿಬಿಟ್ಟು ತಗೋಬೇಕಾಗ್ತಾ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಕೋಆರ್ಡಿನೇಷನ್ ಇಸ್ ಇಂಟಿಗ್ರೇಟೆಡ್ ಗ್ರೂಪ್ ಎಫರ್ಟ್ಸ್. ಗ್ರೂಪ್ ಎಫರ್ಟ್ ಇದ್ರೆ ಕೋಆರ್ಡಿನೇಷನ್ ಇಂದ ತುಂಬಾ ಚೆನ್ನಾಗಿ ಆರ್ಗನೈಸೇಷನ್ ಗೋಲ್ಸ್ನ ಅಪ್ರೋಚ್ ಮಾಡ್ಬೋದು, ಬೇಗ ಈಸಿಯಾಗಿ ಅಚೀವ್ ಮಾಡ್ಬೋದು. ಕೋಆರ್ಡಿನೇಷನ್ ಎನ್ಶೂರ್ಸ್ ದ ಯೂನಿಟಿ ಆಫ್ ಆಕ್ಷನ್. ಒಂದು ಯೂನಿಟಿಲಿ ಇದ್ರೆ ಆಕ್ಷನ್ ಬೇಗ ಆಗುತ್ತೆ ಅಂಡ್ ಆರ್ಗನೈಸೇಷನ್ ಗೋಲ್ ತುಂಬಾ ಬೇಗ ಅಚೀವ್ ಆಗುತ್ತೆ. ಕೋಆರ್ಡಿನೇಷನ್ ಇಸ್ ಕಂಟಿನ್ಯೂಸ್ ಪ್ರೊಸೆಸ್. ಕೋಆರ್ಡಿನೇಷನ್ ಇಸ್ ಕಂಟಿನ್ಯೂಸ್ ಪ್ರೊಸೆಸ್. ನಾಗಲೇ ಹೇಳ್ತೀನಿ, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್ ಅಂಡ್ ಡೈರೆಕ್ಟಿಂಗ್. ಗೈಸ್, ಕೋಆರ್ಡಿನೇಷನ್ ಇಸ್ ಆಲ್ ಪರ್ಮಿಸಿವ್ ಫಂಕ್ಷನ್. ನಾನು ಹಾಗೆ ಹೇಳಿದೆ, ಕೋಆರ್ಡಿನೇಷನ್ ಎಲ್ಲಾ ತರ ಪರ್ಮಿಸಿವ್ ಫಂಕ್ಷನ್ ಮಾಡೋದು. ಹೇಗೆ ಅಂದ್ರೆ ಸೇಲ್ಸ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, HR. ಕೋಆರ್ಡಿನೇಷನ್ ಇಸ್ ಆಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದ ಮ್ಯಾನೇಜರ್. ಟಾಪ್ ಲೆವೆಲ್ ಮ್ಯಾನೇಜರ್ಗೂ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜರ್ ಮಿಡಲ್ ಲೆವೆಲ್ ಆಗಿರುತ್ತೆ. ಹೋದ್ರೆ ಲೋಯರ್ ಲೆವೆಲ್ ಅಲ್ಲೂ ಅಷ್ಟೇ. ಇವೆರಡನ್ನೂ ಸೇರಿಸಿ ಸಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಕೆಲಸ ಯಾರು ಮಾಡ್ತಾ ಇರ್ತಾರೆ? ದ ಮ್ಯಾನೇಜರ್ಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಕೋಆರ್ಡಿನೇಷನ್ ಇಸ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದ ಮ್ಯಾನೇಜರ್ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ನಿಮ್ಮ ಫಸ್ಟ್ ಚಾಪ್ಟರ್ ಮುಗೀತು.